ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಮಧ್ಯಾಹ್ನ ನೆನ್ನೆ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೋಗಿ ಗೇರುಬೀಜ ಆರಿಸ್ಕೊಂಡು ಬಂದೆ ಅಲ್ಲ. ತುಂಬ ಜನ ಕೇಳ್ತಾಯಿದ್ರು ಗೇರುಬೀಜನ ಹೆಂಗೆ ಸುಡ್ತೀರಾ ಅಂತ. ನಮ್ಮ ಚಿಕ್ಕಪ್ಪ ಡಬ್ಬದಲ್ಲಿ ಹಾಕಿ ತುಂಬ ಚೆನ್ನಾಗಿ ಸುಡ್ತಾನೆ. ನಾವು ಸಣ್ಣವ್ರು ಇರಬೇಕಿದ್ರೆ ಕೆಲಸದವ್ರು ಬರ್ತಿದ್ರಲ್ವ, ನಾವು ಗಂಟು ಬಿದ್ದ ತಕ್ಷಣ ಈ ಥರ ಒಲೆಯಲ್ಲಿ ಸುಟ್ಟು ಕೊಡ್ತಾಯಿದ್ರು. ದುರ್ಗಕ್ಕ ಅಂತ ಹೇಳಿದೆ ಗೊತ್ತಾ, ಅವಳು ಯಾವಾಗಲೂ ನಮಗೆ ಈ ಥರ ಸುಟ್ಟು ಕೊಡ್ತಾಯಿದ್ಲು. ನಾವು ಅವಳನ್ನು ಹಿಂದೂ ಬಿಡ್ತಿರ್ಲಿಲ್ಲ, ಮುಂದೂ ಬಿಡ್ತಿರ್ಲಿಲ್ಲ. ಏನು ಗೊತ್ತಾ, ಇದು ಹಸಿ ಇರುತ್ತಲ್ವ, ಅದು ಆ ಥರ ಸೊನೆ ಹಾರುತ್ತೆ. ನನಗೆ ಕೈ ಮೇಲೆಲ್ಲ ಅಲ್ಲೊಂದು ಹಾರಿತ್ತು. ಆಮೇಲೆ ತಕ್ಷಣ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡೇ ಹೋಯಿತು. ಸ್ವಲ್ಪ ಹುಷಾರಾಗಿ ಸುಡಬೇಕಾಗುತ್ತೆ. ನಾನು ಒಂದೆರಡು ಬಿಸಿಲಿಗೆ ಒಣಗಿಸಿರೋದನ್ನು ನಿಮಗೆ ಸುಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಶ್ರೇಯು ಕೂಡ ಇದು ಗೋಡಂಬಿ ಅಂದರೆ ತುಂಬಾ ಇಷ್ಟ. ಈ ಥರ ಸುಟ್ಟಿರೋದು ತುಂಬ ಇಷ್ಟ. ನಾವು ಅವತ್ತು ಗೋವಾ ಹೋಗಿದ್ವಿ ಗೊತ್ತಾ, ಅವಾಗ ಕೂಡ ಅಲ್ಲಿ ಸುಟ್ಟು ಮಾರ್ತಾಯಿದ್ರು. ನಾನು ಸ್ವಲ್ಪ ತೊಗೊಂಡಿದ್ದೆ, ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಒಲೆಲ್ಲೇ ಹಾಕಿ ಮಕ್ಕಳಿಗೆ ಸುಟ್ಟು ಕೊಡ್ತೀನಿ. ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ. ಕೆಲವೊಂದೆಲ್ಲ ಏನಂದರೆ ಸುಟ್ಟೋಗ್ಬಿಡುತ್ತೆ. ಕೆಲವೊಂದು ಚೆನ್ನಾಗಿರೋದನ್ನು ಈ ಥರ ಒಡೆದು ಕೊಡಬೇಕು. ಒಡೆಯೋಕ್ಕೂ ಅಷ್ಟೇ, ಮೇಲ್ಗಡೆ ಭಾಗದಿಂದ ಒಡೆದ್ರೆ ಚೆನ್ನಾಗಿ ನೋಡಿ ಈ ಥರ ಬಿಡುತ್ತೆ. ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಸುಡ್ತಾನೆ. ನಾನು ಕೆಳಗಡೆ ಒಂದು ಪ್ಲಾಸ್ಟಿಕ್ನ ಹಾಕ್ಕೊಂಡು ಈ ಥರ ಮೇಲ್ಗಡೆ ಜಬ್ಬಿ ಇಡ್ತಾ ಇದ್ದೀನಿ. ನಾನೇನು ತುಂಬ ಸುಡಲಿಲ್ಲ, ಒಂದು ಸ್ವಲ್ಪ ಮಾತ್ರ ನಿಮಗೆಲ್ಲ ತೋರಿಸೋಣ ಅಂತ ಸ್ವಲ್ಪ ಸುಟ್ಟೆ. ಸ್ನಾನ ಕೂಡ ಆಗಿಲ್ಲ ನಂದಿನು. ಇದೆಲ್ಲ ಒಂಥರ ಹಳ್ಳಿಲಿ ಬಾಲ್ಯದ ನೆನಪುಗಳು ಅಂತಲೇ ಹೇಳ್ಬೋದು. ಎಷ್ಟೊಂದು ಏನೇನೆಲ್ಲ ಮಾಡ್ತಾಯಿದ್ವಿ ನಾವು ಸಣ್ಣವ್ರು ಇರಬೇಕಿದ್ರೆ. ಪಾಪ ಇವಾಗಿನ ಮಕ್ಕಳು ಆ ಥರದ್ದೆಲ್ಲ ಏನೂ ಅಡ್ವೆಂಚರಸ್ ಅಂತ ಮಾಡೋದೇ ಇಲ್ಲ. ಎಷ್ಟು ಅಡುಗೆ ಆಟ ಅದು ಇದು ಬರೀ ಅದೇ ನಮ್ಮ ಕೆಲಸ ಆಗ್ತಾಯಿತ್ತು. ಆಮೇಲೆ ಹಸಿ ಪೀಠ ಇರುತ್ತಲ್ವ, ಅದನ್ನು ಕೂಡ ನಾವು ಮಣ್ಣಲ್ಲಿ ಹೀಗೆ ತೇದ್ಬಿಟ್ಟು ಕಾಲಲ್ಲಿ ಹಬ್ಬತ್ತಿದ್ರೆ ಹೊರಡುತ್ತೆ. ಆ ಥರ ಕೂಡ ಎಷ್ಟೊಂದು ಮಾಡಿ ತಿಂತಾಯಿದ್ವಿ ಗೊತ್ತಾ. ಕಾಲಿಗೆ ಕೈಗೆ ಎಲ್ಲ ಸೊನೆ ಹಚ್ಕೊಂಡು ಅಮ್ಮರ ಹತ್ರ ಎಲ್ಲ ಬೈಸ್ಕೊಂಡು ಗಾಯ ಎಲ್ಲ ಮಾಡ್ಕೊತಾ ಇದ್ವಿ. ಇವಾಗಿನ ಮಕ್ಕಳು ಆ ಥರದ್ದೆಲ್ಲ ಏನೂ ಮಾಡೋದೇ ಇಲ್ಲ. ಈ ಥರ ನಾವೇನಾದರೂ ಮಾಡಿಕೊಟ್ರೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇಲ್ಲ ಟಿ ವಿ ನೋಡ್ತಾ ತಿಂತಾರೆ. ಆ ಮೇಲ್ಗಡೆ ಸಿಪ್ಪೆ ಥರ ಇರುತ್ತಲ್ವ, ಅದನ್ನು ಈ ಥರ ಬಿಡಿಸ್ಬಿಟ್ಟು ಒಂದು ಸಲ ಹೀಗೆ ಉಪ್ಸಿದ್ರೆ ಅದೆಲ್ಲ ಹಾರೋಗುತ್ತೆ. ಅದಿದ್ದರೆ ಏನಂದರೆ ತಿನ್ನೋದಕ್ಕೆ ಕಹಿ ಥರ ಅನಿಸುತ್ತೆ. ಅದು ತೆಗೆದ್ರೆ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಸಿಕ್ಕಿದೆ. ಹಾಗೆ ನಾನು ಪ್ಲಾಟಿಗೆ ಹೋಗಿ ಬಂದೆ, ಎಲ್ಲ ಸುಸ್ತಾದಂಗೆ ಆಗಿತ್ತು. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾಯಿದ್ದೀನಿ. ನಾನು ಬಂದಿಲ್ಲ, ಫ್ರಿಜ್ಜಲ್ಲಿ ಇಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್. ಯಾಕಂದರೆ ಹಾಲು ಗಟ್ಟಿ ಇರುತ್ತಲ್ವಾ, ಅಷ್ಟು ಚೆನ್ನಾಗಿರುತ್ತೆ. 2 ಹಣ್ಣು ಹಾಕಿದ್ರೆ ಸಾಕು ನೋಡಿ, ಇಷ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಆಗುತ್ತೆ. ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತನೂ ನೋಡಿ ಮನೇಲಿ ಮಾಡ್ಕೊಂಡು ಕುಡಿಯೋದು ಎಷ್ಟು ಒಳ್ಳೆಯದು ಅಂತ. ಶ್ರೇವಿಗೆ ಅಂತ ನಾನು ಒಂದು ಸ್ವಲ್ಪ ದೊಡ್ಡ ಲೋಟದಲ್ಲಿ ಹಾಕ್ತೆ. ಯಾಕಂದರೆ ಸಣ್ಣವನಲ್ವ, ಅವನಿಗೆ ಸ್ವಲ್ಪ ನಾವು ಪ್ಯಾಂಪರ್ ಮಾಡ್ತೀವಿ ಎಲ್ಲರೂ. ಇಲ್ಲಿ ಬಂದರೆ ಏನು ಗೊತ್ತಾ, ಸ್ನಾನ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದೇ ಆಗುತ್ತೆ. ಮತ್ತು ಮೇಲೆ ಗೇರುಬೀಜ ಆರ್ಸೋಕ್ಕೆ ಹೋಗಿದ್ದೆ ಅಲ್ಲ, ಅದಕ್ಕೇ ಸ್ವಲ್ಪ ಕಡಲೆ ಹಿಟ್ಟು ಹಚ್ಕೊಳ್ಳೋಣ ಅಂತೇಳಿ ಕಡಲೆ ಹಿಟ್ಟು ಮೊಸರು ಹಚ್ಕೊತಾ ಇದ್ದೀನಿ. ಬಂದಾಗಿಂದ ಬೆಳ್ಳಗಾಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಅಮ್ಮನ ಕಡಲೆ ಹಿಟ್ಟಂತೂ ಖಾಲಿ ಮಾಡ್ತಾ ಇದ್ದೀನಿ. ನನಗೆ ನಗು ಬರ್ತಾಯಿದೆ ಒಂದೊಂದು ಸಲ. ಹಾಗೆ ಶ್ರೇಯು ಕೂಡ ಊಟಕ್ಕೆ ಬಂದ. ಅವನಿಗೇನೆಂದರೆ ಮಾವಿನಕಾಯಿ ಸಾಸಿವೆ ಮಾಡಿದ್ರಲ್ವ, ಅದು ಇಷ್ಟ ಆಗಿಲ್ಲ. ಹಾಗಾಗಿ ನಂಗೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಡು ನೋಡ್ತೀನಿ ಅಂತ ಹೇಳಿ ಗಲಾಟೆ ಅಂದರೆ ಗಲಾಟೆ ಮಾಡ್ತಾಯಿದ್ದ. ಆಮೇಲೆ ಮೊಸರು ಅನ್ನ ಹಾಕ್ಸ್ಕೊಂಡು ಊಟ ಮಾಡ್ದೆ. ನಮ್ಮ ಮನೇಲಿ ಹಾಗೆಯೇ ಒಬ್ರಿಗೊಂಥರ ಅಮ್ಮಂಗೆ ಇಲ್ಲಿ ಎಲ್ಲಾಗುತ್ತೆ ಮಾಡೋದಕ್ಕೆ. ಹಾಗಾಗಿ ಮೊಮ್ಮಗಿಗೆ ಅಂತ ಹಪ್ಪಳ ಸೆಂಡಿಗೆ ಇಷ್ಟೊಂದು ಕರೆದು ಇಟ್ಟಿದ್ದಾರೆ. ಮಾವಿನಕಾಯಿ ಸಾಸಿವೆ ಚೆನ್ನಾಗಾಗಿತ್ತು. ನಿನ್ನೆ ವೀಡಿಯೋದಲ್ಲಿ ಅರ್ಧ ತೋರಿಸಿದ್ದೀನಿ, ಇವತ್ತಿನ ವೀಡಿಯೋದಲ್ಲಿ ಅರ್ಧ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ಊರಿಗೆ ಬಂದಾಗೆಲ್ಲ ಮಜ್ಜಿಗೆ ಸಾರು, ಹಶಾಮ್ರ, ಆಮೇಲೆ ಮಾವಿನಕಾಯಿ ತಂಬುಳಿ. ಇವಾಗ ಗೊತ್ತಲ್ವ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಕಾಯಿದು ಜಾಸ್ತಿ. ಚಿನ್ನಿ ಹಶಾಮ್ರ ಮಾಡಿ ಅಂತಲೂ ಹೇಳಿದ್ಲು. ನಾನು ಅಷ್ಟೇ ಹಂಗೆ ಅಂದಿದ್ದೆ, ಇಲ್ಲ ಮಾವಿನಕಾಯಿ ಸಾಸಿವೆ ಮಾಡ್ತೀನಿ ಅಂತ ಅಮ್ಮ ಮಾಡಿದರು. ಅಮ್ಮ ಈ ಥರ ಸಂಡಿಗೆ ಮಾಡ್ಕೊಂಡಿದ್ದಾರೆ. ನನಗೆ ಈ ಥರ ಸಂಡಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಆ ಥರ ಚಕ್ಲಿ ಒಳ್ಳಲ್ಲಿ ಬಿಡ್ತೀವಲ್ವ, ಆ ಥರ ಸಂಡಿಗೆ ಇಷ್ಟ ಆಗುತ್ತೆ. ನಮ್ಮದು ಊಟ ಕೂಡ ಆಯಿತು. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ಶ್ರೇಯುನ ಸಮಾಧಾನ ಮಾಡಿ ಊಟ ಮಾಡಿಸೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಹಾಗೆ ನಾನು ಕೂಡ ಊಟ ಮಾಡಿ ಒಂದು ಅರ್ಧ ಗಂಟೆ ಮಲಗಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮೂರಲ್ಲಿ ಕಬ್ಬಿನ ಹಾಲು ಮಾರೋದಕ್ಕೆ ಆಲೆ ಮನೆಯೇ ಬರ್ತಾ ಇದೆ ನೋಡಿ. ಅವ್ರೇನು ಕೂಗೋದು ನೋಡಬೇಕು, ನಗು ಬರ್ತಾಯಿತ್ತು ನನಗೆ. ನಂಗೆ ಫ್ರೆಶ್ಶಾಗಿ ಮಾಡಿಕೊಡ್ತೀರಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿದ್ರು. ಆದರೆ ಕಬ್ಬು ಅಷ್ಟು ಚೆನ್ನಾಗಿರಲಿಲ್ಲ. ಅಮ್ಮ ಹೇಳಿದ್ರು ಚೆನ್ನಾಗಿರೋ ಕಬ್ಬು ಹಾಕ್ಸ್ಕೊಳ್ಳಿ ಅಂತ ಹೇಳಿ. ನಾವು ಚೆನ್ನಾಗಿರೋದೇ ಹಾಕಿ ಅಂತ ಹೇಳಿದೆ. ಕಬ್ಬು ಒಂಥರ ಎಳೆಯದಿದ್ದಂಗಿತ್ತು. ಕಬ್ಬಿನ ಹಾಲು ಒಂಥರ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ.
ಅದನ್ನು ಅವತ್ತೂ ಕುಡಿಲಿಲ್ಲ. ಅದನ್ನು ಇಟ್ಕೊಂಡು ಮಾರನೇ ದಿನ ಎಲ್ಲ ಕುಡಿದ್ವಿ. ಆಮೇಲೆ ಇದಕ್ಕೆ ನಾವು ಅಳ್ಳಟ್ಟೆ ಅಂತ ಹೇಳ್ತೀವಿ. ಅಂದರೆ ಕಬ್ಬನ್ನ ಜ್ಯೂಸ್ ಎಲ್ಲ ತೆಗೆದ್ಮೇಲೆ ಬರುತ್ತಲ್ವ, ಅದಕ್ಕೆ ಅಳ್ಳಟ್ಟೆ ಅಂತ ಹೇಳ್ತಾರೆ. ಅದನ್ನು ಒಲೆ ಉರಿ ಹಚ್ಚೋದಕ್ಕೆಲ್ಲ ಆವಾಗ ಉಪಯೋಗಿಸ್ತಾ ಇದ್ದರು. ಇದು ಸಂಜೆ ವ್ಲಾಗ್. ಯಾಕಂದರೆ ಕಬ್ಬಿನ ಹಾಲು ಬಿಸಿ ಇತ್ತು, ಹಾಗಾಗಿ ನಾನೇನಂತೆ ಫ್ರಿಜ್ಜಲ್ಲಿ ಇಡು ಅಂತ ಹೇಳಿದೆ. ಯಾರಿಗೂ ನೆನಪಿಲ್ಲ ಕುಡಿಯೋದಕ್ಕೆ. ಆಮೇಲೆ ನೆಕ್ಸ್ಟ್ ಡೇ ಕಬ್ಬಿನ ಹಾಲನ್ನು ಕುಡಿದ್ವಿ. ಬಂದಾಗಿಂದ ತಲೆನೇ ಬಾಚ್ಕೊಂಡಿರಲಿಲ್ಲ, ಹಾಗಾಗಿ ಬಾಚ್ಕೊಳ್ಳೋಣ ಅಂತ ಬಾಚ್ಕೊತಾ ಇದ್ದೀನಿ. ತಲೆ ಬಾಚೋ ಶಾಸ್ತ್ರ ನಡೀತಾ ಇದೆ. ಊರಿಗೆ ಬಂದಾಗ ಹಾಗೇನೆ ಯಾವಾಗ ಏನೇನೋ ಮಾಡ್ಕೊಳ್ಳೋದಾಗುತ್ತೆ. ಅವಾಗೆಲ್ಲ ನಾವು ಸಣ್ಣವರಿರ್ಬೇಕಿದ್ರೆ ಏನಂದರೆ ಈ ಟೈಮಲ್ಲಿ ಮಲ್ಲಿಗೆ ಹೂವಿನ ಸೀಸನ್ನು, ದುಂಡು ಮಲ್ಲಿಗೆ ಅದು ಇದು ಮಲ್ಲಿಗೆ ಬಿಡ್ತಾಯಿತ್ತು. ಅಲ್ಲಿ ಇಲ್ಲಿ ಹೋಗಿ ಮಲ್ಲಿಗೆ ಹೂ ಕೊಯ್ಕೊಬಂದು ಸಂಜೆ ಕಟ್ಕೊಂಡು ಮುಡ್ಕೊಂಡು ಅದೊಂಥರ ಮಜಾ ಇರ್ತಾಯಿತ್ತು. ನಾನು ಅಮ್ಮ ಮಾತಾಡ್ತಾ ನಾನು ತಲೆ ಬಾಚ್ಕೊತಾ ಇದ್ದೀನಿ, ಅಮ್ಮ ನನಗೂ ಬಾಚು ಅಂತ ಹೇಳಿದ್ರು. ನಾನು ಬಾಚ್ಕೊಂಡು ಆದಮೇಲೆ ನಿಂಗೆ ಬಾಚ್ತೀನಿ ಅಂತ ಅಂದೆ. ತಲೆ ಬಾಚಿದ ತಕ್ಷಣ ಮುಖ ತೊಳ್ಕೊಬೇಕು. ಏನು ಬೆವರ್ತಾ ಇದ್ದೀನಿ ಅಂದರೆ ಹೊರಗಡೆ ಕುತ್ಕೊಂಡಿದ್ದೆ ಅಲ್ಲ, ನಂಗೆ ಎಡಿಟಿಂಗ್ ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ, ಆ ಥರ ಸೆಕೆ ಇತ್ತು. ಊರಿಗೆ ಬಂದಾಗಿಂದ ಏನಪ್ಪ ಅಂದರೆ ಮಧ್ಯಾಹ್ನ ಒಂದು ನಿದ್ದೆ ಮಾಡೋದು ಕಲ್ತಿದ್ದೀನಿ. ಇನ್ನು ಊರಿಗೆ ಹೋದ್ಮೇಲೆ ಅದನ್ನು ಬಿಡಬೇಕು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಅಮ್ಮ ಕಾಫಿ ಮಾಡ್ಕೊಂಡು ಕುಡಿದ್ರು, ಎಮ್ಮೆ ಹೊಡ್ಕೊ ಬರ್ತೀನಿ ಅಂತ ಹೋದರು. ನಾನು ಈಗ ಟೀ ಕುಡಿತಾ ಇದ್ದೀನಿ. ಅವರು ಸ್ವಲ್ಪ ಬೇಗ ಕುಡಿದ್ರು, ನಾನು ಸ್ವಲ್ಪ ಲೇಟಾಗಿ ಟೀ ಕುಡಿತಾ ಇದ್ದೀನಿ. ನಾನು ನಮ್ಮ ಊರಲ್ಲಿದ್ದಾಗ ನಾನು ಸಂಜೆ ಏನೂ ಕುಡಿಯೋದೇ ಇಲ್ಲ, ಆದರೆ ಇಲ್ಲಿ ಊರಿಗೆ ಬಂದರೆ ಸಂಜೆನೂ ಕುಡಿತೀನಿ. ಹಾಗೆಯೇ ಹಸಿ ಹಪ್ಪಳ ಇತ್ತು, ಅದನ್ನು ಕೂಡ ತಿಂತಾ ಟೀ ಕುಡಿತಾ ಇದ್ದೀನಿ. ನನಗೆ ಸಂಜೆ ಏನಾದರೂ ಟೀ ಕುಡಿಬೇಕಿದ್ರೆ ಅದ್ರ ಜೊತೆಗೆ ಬಿಸ್ಕೆಟ್ ಆಗಲಿ ಅಥವಾ ಏನಾದರೂ ಒಂದಿದ್ದರೆ ಚೆನ್ನಾಗಿ ಅನಿಸುತ್ತೆ. ಅದು ಹಸಿ ಹಪ್ಪಳ ಇತ್ತಲ್ವಾ, ವಾವ್! ನಂಗೆ ನಿಜ ಹೇಳ್ತೀನಿ, ಎಡಿಟಿಂಗ್ ಮಾಡಬೇಕಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ನಂಗೆ ಹಸಿ ಹಪ್ಪಳ ಅಂದರೆ ಗೊತ್ತಲ್ವ ಎಷ್ಟು ಇಷ್ಟ ಅಂತ. ತುಂಬ ಮಲ್ಲಿಗೆ ಮಗ್ಗು ಬಿಡೋದಕ್ಕಾಗಿದೆ. ಇನ್ನೊಂದು 8-10 ದಿನದಲ್ಲಿ ಮಗ್ಗೆಲ್ಲ ದೊಡ್ಡದಾಗುತ್ತೆ. ದಿನ ಸಂಜೆ ಮಲ್ಲಿಗೆ ಮಗ್ಗು ಸಿಗುತ್ತೆ. ಆದರೆ ನಾನು ಇರ್ತೀನೋ ಇರಲ್ವೋ ಗೊತ್ತಿಲ್ಲ ಊರಲ್ಲಿ. ನನಗೆ ತುಂಬ ಇಷ್ಟ ಮಲ್ಲಿಗೆ ಮಗ್ಗು ಅಂದರೆ. ಮಕ್ಕಳೆಲ್ಲ ಸೇರಿ ಮನೆಯಿಂದ ಸ್ವಲ್ಪ ದೂರ ಬಂದು ಅಡುಗೆ ಮಾಡಿಕೊಂಡು ಏನಾದರೂ ತಿಂತೀವಿ ಅಂತ ಅವ್ರು ಏನಾದರೂ ರಜಕ್ಕೆ ಬಂದಾಗ ಏನಾದರೂ ಒಂದು ಮಾಡ್ತಿರ್ತಾರೆ. ಈ ಸಲ ಎಲ್ಲ ಮಕ್ಕಳು 20-20 ರೂಪಾಯೋ 40 ರೂಪಾಯೋ ಹಾಕಿಬಿಟ್ಟು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೋಗಿ ಅವರೇ ಸೂಪರ್ ಮಾರ್ಕೆಟಿಗೆ ಹೋಗಿ ತೊಗೊಬಂದು ಅವರೇ ಹೊರಗಡೆ ಅಡುಗೆನ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪನ ಮಗ ಅಡುಗೆ ಮಾಡ್ತಾಯಿದ್ದ. ಅದೇನೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ಥರ ಮಾಡ್ತಾಯಿದ್ರು. ನಮ್ಮನ್ನು ಕರೆದ್ರು ತಿನ್ನೋದಕ್ಕೆ ಬನ್ನಿ ಅಂತ. ನಾವು ಯಾರೂ ಹೋಗಲಿಲ್ಲ ತಿನ್ನೋದಕ್ಕೆ, ಯಾಕಂದರೆ ಸುಮಾರು ಹೊತ್ತಾಗಿತ್ತು ಅವ್ರು ಮಾಡಬೇಕಿದ್ರೆ. ಅಷ್ಟೊತ್ತಿಗೆ ನಮ್ಮದು ಊಟ ಕೂಡ ಆಗಿತ್ತು. ಇನ್ನೂ ಆದರೂ ಮಕ್ಕಳು ಬಂದಿಲ್ಲ ಅಂತ ನೋಡೋದಕ್ಕೆ ಹೋದ್ವಿ. ಆವಾಗ ಅವ್ರದ್ದಿನ್ನೂ ಅಡುಗೆ ನಡೀತಾ ಇತ್ತು. ಇದು ಈರುಳ್ಳಿ ತಿನ್ನೋದಕ್ಕಂತೆ. ಒಂದಷ್ಟು ಜನ ಅಡುಗೆ ಮಾಡ್ತಾಯಿದ್ರು, ಒಂದಷ್ಟು ಜನ ಮೊಬೈಲ್ ನೋಡ್ತಾಯಿದ್ರು, ಹಾಡನ್ನು ಜೋರಾಗಿ ಹಾಕ್ಕೊಂಡಿದ್ರು. ಅದೇ ನಾನು ಹೇಳ್ತಾಯಿದ್ದೆ, ಹಾಡನ್ನು ಆಫ್ ಮಾಡಿ ಅಂತ ಹೇಳಿ ಮಾತಾಡಿದ್ದೇ ಕೇಳ್ತಿರ್ಲಿಲ್ಲ. ನಾವೆಲ್ಲ ನಿಂತ್ಕೊಂಡು ಒಂದು 10 ನಿಮಿಷ ನೋಡಿಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ಅವರೆಲ್ಲ ಮನೆಗೆ ಬಂದಾಗ 10-10:30 ಏನೋ ಆಗಿತ್ತು. ನಂದು ವೀಡಿಯೋ ಕೂಡ ಏನೂ ಎಡಿಟ್ ಆಗಿರಲಿಲ್ಲ, ಹಾಗಾಗಿ ವೀಡಿಯೋ ಎಡಿಟ್ ಮಾಡೋದಿತ್ತು. ನಾನು ಬಂದೆ ಮನೆಗೆ. ಹಾಗೆ ಅಮ್ಮ ಕೂಡ ಬಂದರು. ನಮ್ಮ ಚಿಕ್ಕಪ್ಪನ ತೋಟದ ಮೇಲ್ಗಡೆ ಮಾಡ್ತಾಯಿದ್ರು, ನಾವು ಅದೇ ಅಂತ ಇದ್ವಿ. ಯಾವಾಗಾದರೂ ಒಂದು ಸಲ ಇದೇ ಥರ ಎಲ್ಲರೂ ಸೇರಿಬಿಟ್ಟು ಅಡುಗೆ ಮಾಡಿಕೊಂಡು ಹೊರಗಡೆ ತಿನ್ನೋಣವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೆ ಅದು ಯಾವುದೋ ಕಾರ್ಯರೂಪಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಮನೆಯವ್ರ ಅಮ್ಮಂದ್ರನ್ನೆಲ್ಲ ಕೂರಿಸ್ಬಿಟ್ಟು ನಾವೇ ಎಲ್ಲ ಸೇರಿ ಅಡುಗೆ ಮಾಡಿ ಒಂದು ಊಟ ಹಾಕೋ ಥರ ಅಂದ್ಕೊಂಡ್ವಿ. ಗೊತ್ತಿಲ್ಲ ಯಾವಾಗ ಆಗುತ್ತೋ ಆಗಲ್ವೋ ಅನ್ನೋದು ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಅಮ್ಮ ಥಂಡಿ ಆಗಿರೋದ್ರಿಂದ ಕಾಫಿ ಕುಡಿತೀನಿ ಅಂದರು. ಹಾಗಾಗಿ ಅವ್ರಿಗೆ ಎದ್ದ ತಕ್ಷಣ ನಾನು ಫಸ್ಟು ಕಾಫಿ ಡಿಕಾಕ್ಷನ್ ಹಾಕಿ ಕಸ ಹೊಡೆದು ಇವಾಗ ನಾನು ನನ್ನ ನೀರನ್ನು ಕುಡಿತಾ ಇದ್ದೀನಿ. ಗುಡ್ ಮಾರ್ನಿಂಗ್. ನಿನ್ನೆಯಿಂದ ಮಾತಾಡೋಕ್ಕೆ ಆಗಿರಲಿಲ್ಲ, ಇವತ್ತು ಮಾತಾಡ್ತಾಯಿದ್ದೀನಿ. ನಿನ್ನೆ ಹುಡುಗರೆಲ್ಲ ಅಲ್ಲಿ ರಾತ್ರಿ ಎಷ್ಟು 9:30-10 ಗಂಟೆ ಆಗಿತ್ತು ಅನ್ಸುತ್ತೆ, ಅಲ್ಲೇ ಇದು ಮಾಡಿದ್ರು. ಅಲ್ಲೆಲ್ಲ ಬಂದು ಇಲ್ಲಿ ಬಂದು ಕುತ್ಕೊಂಡ್ರು. ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ. ನಂದು ಎಡಿಟಿಂಗ್ ಮುಗಿಯೋದಕ್ಕೂ ನಿನ್ನೆ ಯಾಕಾಗುತ್ತಿಲ್ಲ, ಅದೇ ಆ ಹುಡುಗರದ್ದು ಬರೀ ಅಲ್ಲೇ ಆಗೋದ್ವಿ. ಎಡಿಟಿಂಗ್ ಲೇಟ್ ಆಯಿತು. ಇಲ್ಲಿ ಬಂದು ಕುತ್ಕೊಂಡು ಒಂದಷ್ಟು ಗಲಾಟೆ ಮಾಡಿದ್ರು. ಆಮೇಲೆ ಮತ್ತೆಲ್ಲ ಎದ್ದಿದ್ರು. 11-11:30 ಆಗಿತ್ತು ನಾವೆಲ್ಲ ಎದ್ದು ಹೋಗಿ ಮಲಗೋಷ್ಟೊತ್ತಿಗೆ. ಹಾಗಾಗಿ ಬೆಳಗ್ಗೆ ಎಚ್ಚರ ಆಗಿಲ್ಲ. ನಂಗೆ 4 ಗಂಟೆಗೆ ಎಚ್ಚರ ಆಯಿತು. ಬಂದು ವೀಡಿಯೋ ಅಪ್ಲೋಡಿಗೆ ಹಾಕಿದೆ.
ಯಾಕಂದರೆ ನೆನ್ನೆ ವೀಡಿಯೋ ಅಪ್ಲೋಡ್ ಆಗಿದ್ದು ಸಂಜೆ ಆಗಿತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಅಪ್ಲೋಡಿಗೆ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ, ಆಮೇಲೆ ನಿದ್ದೆ ಬಂದಿದೆ. ಎದ್ದಿದ್ದೆಷ್ಟೊತ್ತಿಗೆ ಅಂದರೆ 7 ಗಂಟೆಗೆ, ಕರೆಕ್ಟಾಗಿ 7 ಗಂಟೆ 5 ನಿಮಿಷ. ಅಮ್ಮನೂ ಅಷ್ಟೇ, ಅವರಿಗೆ ಜ್ವರ ಬಂದಿತ್ತಲ್ಲ, ಸ್ವಲ್ಪ ಕಮ್ಮಿ ಜ್ವರ ಇಲ್ಲ ಅವರಿಗೆ, ಥಂಡಿ ತಲೆನೋವು ಜಾಸ್ತಿ ಆಗಿದೆ. ಅವ್ರು ಜ್ವರ ಬಂದಿದೆ ಅಂತ ಅವ್ರಿಗೆ ಒಂಥರ ಫೀಲ್ ಆಗುತ್ತಲ್ಲ, ಹಂಗೆ ಅನ್ನಿಸ್ತಾ ಇದೆ. ಆದರೆ ನಮಗೆ ಮುಟ್ಟಿದ್ರೆ ಅವ್ರಿಗೆ ಜ್ವರ ಏನಿಲ್ಲ, ಅದೆಲ್ಲದೂ ಕಮ್ಮಿ ಆಗಿದೆ. ತಲೆನೋವಿಗೂ ಮಾತ್ರೆ ಕೊಟ್ಟಿದ್ದೀನಿ. ನನ್ನ ಹತ್ರ ಮಾತ್ರೆ ಖಾಲಿ ಆಯಿತು, ತಮ್ಮ ಅವ್ರ ಹತ್ರನೂ ಮಾತ್ರೆ ಆಯಿತು, ಅದು ಖಾಲಿ ಆಯಿತು. ಪಕ್ಕದ ಮನೆಯಲ್ಲೂ ಹೋಗಿ ಅವ್ರ ಮನೆಯಲ್ಲೂ ಹೋಗಿ ಮಾತ್ರೆ ಇಸ್ಕೊಂಡ್ವಿ, ಅದು ಖಾಲಿ ಆಯಿತು. ಯಾರ ಹತ್ರ ಮಾತ್ರೆ ತಿಂದರೂ ಹುಷಾರಾಗ್ತಿಲ್ಲ ಅಂದರು. ನಿನಗೆ ಮಾತ್ರೆ ಕೊಡೋಕೆ ನಮ್ಮ ಹತ್ರ ಯಾರ ಹತ್ರನೂ ಮಾತ್ರೆಗಳಿಲ್ಲ ಇನ್ನೂ ಅಂದರೆ. ಚಿಕ್ಕಪ್ಪನ ಮಗ ಒಬ್ಬನಿದ್ದಾನೆ, ಅವನು ಜ್ವರ ತಲೆನೋವು ಅಂತೇಳಿ ಡಾಕ್ಟ್ರ್ ಹತ್ರ ಓಡಾಡ್ತಿದ್ದಾನೆ 2-3 ದಿನದಿಂದ. ಅವನ ಹತ್ರ ಇವತ್ತು ಕೇಳ್ತೀನಿ ಅಂತ ಹೇಳ್ತಾಯಿದ್ರು, ಏನಾದ್ರು ಮಾಡ್ಕೊಳ್ಳಿ ಅಂದೆ. ಅವರು ಈಗೆದ್ರು ಅವರು ಕಾಫಿ ಡಿಕಾಕ್ಷನ್ ಹಾಕಿ ಕಸ ಹೊಡೆದ್ಮೇಲೆ ಎಬ್ಬಿಸ್ದೆ ಹೇಳಮ್ಮ ಅಂತೇಳಿ ಎದ್ರು. ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀವಿ. ರೊಟ್ಟಿ ಮಾಡೋಣ ಅಂದರೂ ಬೇಡಮ್ಮ ಆಗೋದಿಲ್ಲ, ನಾನು ಇವತ್ತು ಗೇರ್ಬೀಜ ಹಾಸಕ್ಕೆ ಹೋಗಬೇಕು, ಈಸಿಯಾಗಿರೋ ತಿಂಡಿ ಮಾಡೋಣ ಅಂತ. ತರಕಾರಿ ಅಂತೂ ಏನೂ ಇಲ್ಲ, ಯಾಕೋ ಗೊತ್ತಿಲ್ಲ ಈ ಸಲ ತರಕಾರಿ ಅವರೇ ಬರ್ತಿಲ್ಲ ಅಂದರು. ತರಕಾರಿ ರೇಟಂತೂ ಗಗನಕ್ಕೇರಿದೆ ಅಂತ ಹೇಳ್ತಾಯಿದ್ರು. ಮೊನ್ನೆ ಯಾರೋ ಬಂದವರು 200 ರೂಪಾಯಿ kg ಬೀನ್ಸ್ ಆಗಿದೆಯಂತೆ, 60 ರೂಪಾಯಿ ಟೊಮೆಟೊ ಆಗಿದೆಯಂತೆ. ಮತ್ತು ಹಿಂಗೆ ಮಳೆ ಮತ್ತೆ ಬರದೇ ಹೋದರೆ ಇನ್ನೇನು ಎಲ್ಲದೂ ಇನ್ನೂ ಜಾಸ್ತಿ ಆಗುತ್ತೆ, ಏನೋ ಗೊತ್ತಿಲ್ಲ. ತರಕಾರಿ ಏನೂ ಇಲ್ಲ. ಅಂದರೆ ನಮಗೆಲ್ಲಿ ಬೇಕಾಗಿದ್ದು ಸಾರಿಗೀರೆಗೆಲ್ಲ ಇರುತ್ತೆ, ಪಲಾವ್ ಮಾಡೋಕ್ಕೆ ಆ ಥರದಕ್ಕೆಲ್ಲ ಇಲ್ಲ ತರಕಾರಿ. ಏನೋ ಆಲೂಗಡ್ಡೆ ಈರುಳ್ಳಿ 2 ಬಿಟ್ಟರೆ ಹಸಿಮೆಣಸು 3 ಇದಾವೆ ಅಷ್ಟೇ. ಬದನೆಕಾಯಿ ಇದೆ, ಬಸಳೆ ಸೊಪ್ಪಿದೆ, ಮತ್ತೇನಿದೆ ಮೂಲಂಗಿ ಇದೆ, ಇಷ್ಟಿದೆ ತರಕಾರಿ. ಅದಕ್ಕೆ ತರಕಾರಿ ಏನು ಬೇಡಮ್ಮ, ನನಗೆ ಹಾಗೆ ಇಷ್ಟ ಆಗುತ್ತೆ. ಅವತ್ತು ಬಂದಾಗೂ ಮಾಡಿದ್ರಲ್ಲ ಆ ಥರ ಉಪ್ಪಿಟ್ಟು. ಶ್ರೈರು ತರಕಾರಿ ಹಾಕಿದ್ರು ತಿನ್ನಲ್ಲ, ಸುಮ್ಮನೆ ಎತ್ತಿಡ್ತಾನೆ. ಹಂಗಾಗಿ ಹಾಗೆ ಬರೀ ಈರುಳ್ಳಿ ಹಸಿಮೆಣಸು ಹಚ್ಕೊಡ್ತೀನಿ, ಉಪ್ಪಿಟ್ಟು ಮಾಡಮ್ಮ ಅಂದೆ. ನೀ ಮಾಡೇ ಅಂದರು. ಇಲ್ಲ ನೀನೇ ಮಾಡಮ್ಮ, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಅವ್ರ ಕೈಯಲ್ಲೇ ಉಪ್ಪಿಟ್ಟು ಇಷ್ಟ. ಅವರು ಮಾಡೋ ಅಕ್ಕಿ ರವೆ ಉಪ್ಪಿಟ್ಟು ಸೂಪರಾಗಿರುತ್ತೆ. ಆದರೆ ಅಕ್ಕಿ ರವೆ ಇಲ್ಲ ಈಗ. ಅವರು ಈಗ ಅಕ್ಕಿ ರವೆ ಮಾಡಲ್ಲ ಅಂತ, ಅದನ್ನ ಯಾರು ಮಾಡ್ತಾರೆ ಹುರಿಕೊಂಡು ಅದು ಇದು ಇಟ್ಕೊತಾರೆ. ಗೋಧಿ ರವೆ ತರೋದೈತೆ, ಹುರಿದು ಇಟ್ಕೊತೀನಿ ಅಂತ ಹೇಳ್ತಾಯಿದ್ರು. ಹೋದ್ಸಲ ಬಂದಾಗ ನಾನು 1 kg ತಂದಿದ್ದೆ. ಹಳ್ಳಿಗಳಲ್ಲಿ ಏನಂದರೆ ಏನೂ ಇಲ್ದಿದ್ರೂ ಜೀವನ ಮಾಡಬಹುದು. ನಮ್ಮಮ್ಮ ಎಷ್ಟೊಂದು ಸಲ ಏನೂ ತರಕಾರಿಗಳೇ ಇರೋದಿಲ್ಲ ಅಂದ್ರೂ ಅದು ಹೆಂಗೆ ಅಡುಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ತೊಂಡೆಕಾಯಿ ಇರುತ್ತೆ, ಬದನೆಕಾಯಿ ಇರುತ್ತೆ, ಕೆಲವೊಂದು ಸಲ ಟೊಮೆಟೊ ಹಾಕ್ಕೊಂಡಿರ್ತಾರೆ, ಟೊಮೆಟೊ ಇರುತ್ತೆ. ನಮ್ಮ ಅಮ್ಮನ ಮನೆಯಲ್ಲಿ ಆರಾಮಾಗಿ ಏನೂ ಇಲ್ದಿದ್ರೂ ಜೀವನ ಆರಾಮಾಗಿ ಮಾಡ್ಬೋದು. ನಮ್ಮಮ್ಮ ಅಷ್ಟು ತರಕಾರಿಗಳನ್ನ ಬೆಳ್ಕೊಂಡಿರ್ತಾರೆ. ನಿಜ, ಫ್ರಿಜ್ ತೆಗೆದ್ರೆ ಒಂದು ಏನೂ ತರಕಾರಿ ಇಲ್ಲ. ನಾನು ಹೋದ ಸಲ ಬಂದಾಗಿಂದನೂ ಏನೂ ತರಕಾರಿ ಇಲ್ಲ. ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತಾರೆ, ತರಕಾರಿಯವರೇ ಬರ್ತಾ ಇಲ್ಲ. ನಾನು ಊರಿಂದ ಬರಬೇಕಿದ್ರು ಕೇಳ್ತೀನಿ ಏನಾದರೂ ಬೇಕಾ ಅಂತ, ಇಲ್ಲೇ ಬರ್ತಾರೆ ತೊಗೊಳ್ಳೋಣ ಬಿಡು ಅಂತ ಹೇಳ್ತಾಯಿದ್ರು. ಆದರೆ ಈ ಸಲನೂ ಯಾರೂ ತರಕಾರಿಯವರು ಬಂದಿಲ್ಲ, ಹೋದ ಸಲನೂ ಯಾರೂ ಬಂದಿಲ್ಲ. ಟೊಮೆಟೊ ಒಂದು ತೊಗೊತಾಯಿದ್ರು. ಬೆಂಡೆಕಾಯಿ ಊರಲ್ಲೇ ಬೆಳೆದ್ರೆ ಯಾರಾದರೂ ಕೊಡ್ತಾರೆ. ಮಳೆಗಾಲದಲ್ಲಂತೂ ನಮ್ಮಮ್ಮ ಏನೂ ತರಕಾರಿ ಕೊಳ್ಳೋದಿಲ್ಲ, ಯಾಕಂದರೆ ಆ ಊರಲ್ಲಿ ಯಾರು ಏನು ಬೆಳೆದ್ರು ನಮ್ಮಮ್ಮನ ಬಿಟ್ಟು ಯಾರೂ ತಿನ್ನೋದಿಲ್ಲ. ಹಳ್ಳಿ ಜೀವನ ಒಂಥರ ಚೆನ್ನಾಗೆ, ಒಂಥರ ಕಷ್ಟವೂ ಇರುತ್ತೆ, ಒಂಥರ ಸುಖವೂ ಇರುತ್ತೆ, ಮಿಕ್ಸ್ ಇರುತ್ತೆ. ಅಲ್ಲಿದ್ದರಿಗೆ ಮಾತ್ರ ಗೊತ್ತು ಅದ್ರ ರುಚಿ. ನಿಮಗೆಲ್ಲ ನೋಡೋದಕ್ಕೆ ಹಳ್ಳಿ ಜೀವನ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ, ಯಾಕಂದರೆ ನನ್ನ ಹಳ್ಳಿ ವ್ಲಾಗ್ಗಳು ತುಂಬ ಚೆನ್ನಾಗಿ ಓಡ್ತವೆ. ಹಾಗಾಗಿ ನಾನು ಹೇಳ್ತೀನಿ, ನೀವೆಲ್ಲ ತಿಳ್ಕೊಂಡಷ್ಟು ಹಳ್ಳಿ ಜೀವನ ತುಂಬ ಸುಲಭ ಅಲ್ಲ, ನೋಡೋದಕ್ಕೆ ಮಾತ್ರ ಚೆಂದ, ಅಲ್ಲಿ ಹೋಗಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಕೂಡ ಹಾಕಿದ್ರು, ನಾನೀಗ ಹಳ್ಳಿ ಬಿಟ್ಟು ತುಂಬ ವರ್ಷಗಳಾಗಿ ಹೋಗಿದ್ದಿಲ್ಲ, ಈಗ ಅಲ್ಲಿ ಹೋಗಿದ್ದರೆ ಇರೋಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ನಮಗೂ ಅಷ್ಟೇ ಹೋಗಿ ಒಂದು 15 ದಿನ ಇಲ್ಲ 20 ದಿನ ಇರ್ಬೋದು ಅಷ್ಟೇ. ಆಮೇಲೆ ನಮ್ಮೂರು ನಮಗೆ ನೆನಪಾಗಕ್ಕೆ ಶುರು ಆಗಿಬಿಡುತ್ತೆ. ಆಮೇಲೆ ಏನು ಗೊತ್ತಾ, ನಮ್ಮೂರಲ್ಲಂತೂ ನೀವು ಎಲ್ಲಿಗೆ ಹೋಗಬೇಕು ಅಂದರೂ 5-6 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಬೇಕು, ಇಲ್ಲ ಬೈಕಲ್ಲಿ ಹೋಗಿ ಬಸ್ಸಿಗೆ ಹೋಗಬೇಕು. ಅಷ್ಟು ನಮ್ಮೂರಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಬಸ್ಸಿನ ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ಬೋದು. ಹಾಗನ್ಸುತ್ತೆ. ಹಳ್ಳಿ ಜೀವನ ಒಂಥರ ನೋಡೋದಕ್ಕೆ ಮಾತ್ರ ಚೆಂದ, ಆದರೂ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಅದೇನು ಎತ್ತ ಅಂತ. ಆದರೆ ಒಂಥರ ಚೆನ್ನಾಗೇನೆ, ಏನೂ ಇಲ್ದಿದ್ರೂ ನಮ್ಮೂರಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ಆ ಥರ ಇದೆ ನಮ್ಮೂರು ಅಂತಲ್ಲ, ಎಲ್ಲ ಹಳ್ಳಿಗಳಲ್ಲೂ ಹಾಗೇ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಪಾತ್ರೆ ಎಲ್ಲ ತೊಳೆದೆ ಅಲ್ಲ, ನಾನು ಒಂದು ಚೂರು ಮುಸ್ರೆನ ವೇಸ್ಟ್ ಮಾಡೋದಿಲ್ಲ. ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಆ ನೀರನ್ನು ಹಾಕಿ ನಾನು ಎಮ್ಮೆಗಳಿಗೆ ಕೊಟ್ಟು ಬರ್ತೀನಿ. ನಿಮಗೆಲ್ಲ ಏನು ಅನಿಸುತ್ತೆ, ಹಳ್ಳಿ ಜೀವನ ಇಷ್ಟನೋ ಪೇಟೆ ಜೀವನ ಇಷ್ಟನೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ಏನು ಗೊತ್ತಾ, ನಾನು ತಂದಿದ್ದೆ ಅಲ್ಲ, ಆ ರವೆ ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ಉಪ್ಪಿಟ್ಟು ಏನು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂಡಿ ತಿನ್ನೋ ಶಾಸ್ತ್ರ ಮಾಡಿದ್ವಿ. ಆಮೇಲೆ ನೀರು ಕೂಡ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಹೇಳಿದೆ ಅಮ್ಮಂಗೆ.
ಕಬ್ಬಿನಲ್ಲಿ ಬೇಡಲ್ಲ ಓಯ್ ಕಬ್ಬಿನಾಲು ನಂದು ನೆಲ ಒರೆಸಿ ಎಲ್ಲ ಆಗೋಷ್ಟೊತ್ತಿಗೆ ರೇಣುಕಕ್ಕ ಬಂದು ಬರ್ತೀನಿ ಅಂತ ಹೇಳಿದ್ಲು ಅವಳು. ಆದರೆ ಅವ್ರಿಗೆ ಗೊತ್ತಲ್ವ ಅವ್ರು ಬಂದಮೇಲೆ ಬಂದಿದ್ದಾರೆ ಅಂತ ಹೇಳಿ 3 ಜನ ಬಂದಿದ್ದರು. ನಾನು ಹೇಳಿದ್ದೆ ನೀನು ಒಬ್ಬಳೇ ಬರೋದಿದ್ರೆ ಬರಬೇಡ, ಯಾಕಂದರೆ ಒಂದು 2 ಜನನ ಕರ್ಕೊಂಡು ಬರೋದಿದ್ರೆ ಬಾ ಅಂತ ಹೇಳಿದೆ. ಯಾಕಂದರೆ ಇಬ್ಬರಿಗೆ ಆಗ್ತಿರ್ಲಿಲ್ಲ, ಆರಿಸ್ದೆ ತುಂಬ ದಿನ ಕೂಡ ಆಗೋಗಿತ್ತಲ್ಲ, ಹಾಗಾಗಿ ತುಂಬ ಬಿದ್ದಿತ್ತು. ನಾನು ಒಂದಿನ ಬಂದು ಆರಿಸ್ಕೊಂಡು ಹೋಗಿದ್ದೆ, ಅದಾಗಿ ನೆಕ್ಸ್ಟ್ ಡೇ ಕೂಡ ಒಂದಿನ ಬಂದಿದ್ದೆ. ನಾನು ಬಂದಾಗ ಏನಾಯಿತು ಗೊತ್ತಾ, ಜಿಂಕೆನೋ ಅಥವಾ ನಾನು ನರಿ ಅಂತ ಅಂದ್ಕೊಂಡೆ. ಒಂದು 2-3 ಒಟ್ಟಿಗೆ ಓಡಿ ಹೋಯಿತು. ನಾವು ಹೋದ ತಕ್ಷಣ ನಾನು ಅದು ಆರಿಸ್ತಾ ಇದ್ದೆ, ಒಂದು 3/4 ಬಕೆಟ್ ಅಷ್ಟು ಆಗಿತ್ತು. ಆಮೇಲೆ ಅದನ್ನು ನೋಡಿದವಳು ವಾಪಸ್ ಮನೆ ತನಕ ಓಡಿ ಬಂದೆ. ಆಮೇಲೆ ನಾನು ಗೇರ್ ಪ್ಲಾಟ್ ಕಡೆಗೇ ಹೋಗಲಿಲ್ಲ, ಒಬ್ಬಳೇ ಹೆದರುಬಿಟ್ಟೆ. ನಾನು ಅಮ್ಮಂಗೆ ಹೋಗಿ ಅಂದೆ. ಮತ್ತು ಮಳೆ ಬಂದಿತ್ತಲ್ವ, ಹಾಗಾಗಿ ಎಲ್ಲ ಕಡೆ ಚಿಗುರು ಬಿಟ್ಟಿದೆ ಗಿಡಗಳೆಲ್ಲ. ನಾವು ಪ್ಲಾಟನ್ನು ಕ್ಲೀನ್ ಮಾಡಿಸಿದ್ವಿ, ಅದು ಎಲ್ಲ ಚಿಗುರಿ ದೊಡ್ಡಕ್ಕಾಗ್ಬಿಟ್ಟಿದೆ. ಒಳಗೆ ಹೋಗೋಕ್ಕೆ ಒಂಥರ ಭಯ ಆಗೋ ಥರ ಅನ್ನಿಸ್ತಾ ಇತ್ತು. ನಾನು ಮಾತ್ರ ಇನ್ನೊಬ್ಬಳೇ ಹೋಗೋದಿಲ್ಲಮ್ಮ ಅಂತ ಹೇಳ್ತಾ ಇದ್ದೆ. ಯಾವಾಗಲೂ ನಾನು ಒಬ್ಬಳೇ ಹೋಗಿ ಆರಿಸಿ ಗುಡ್ಡೆ ಹಾಕ್ತಾಯಿದ್ದೆ. ಅಮ್ಮ ನಾನು ಹೋಗಿ ಸಂಜೆ ಕಡೆ ತಿಪ್ಪಳಿಸ್ಕೊಂಡು ಬರ್ತಾಯಿದ್ವಿ. ಈ ಸಲ ಸ್ವಲ್ಪ ನನಗೆ ಭಯ ಥರ ಅನ್ನಿಸ್ತಾ ಇತ್ತು. ನಾನು ಮತ್ತು ಅಮ್ಮ ಎಲ್ಲಿ ಬರ್ತಾರೆ ಅಂತ ಹೇಳಿ ರೇಣುಕಕ್ಕರನ್ನ ಮುಂದೆ ಕಳಿಸಿ ನಾನು ಟೀ ತೊಗೊಂಡು ಬಂದಿದ್ದೆ. ಆಮೇಲೆ ನೀನೇನು ಬರೋದು ಬೇಡ, ಚಿನ್ನಿನ ಕಳಿಸು ಅಂತ ಹೇಳಿದ್ದೆ. ಹಾಗಾಗಿ ಅಮ್ಮ ಚಿನ್ನಿನ ಕಳಿಸಿದ್ರು. ಅಮ್ಮಂಗೆ ಏನೂ ಕೆಲಸ ಇರಲಿಲ್ಲ, ಬರೀ ಅಡುಗೆ ಮಾಡ್ಕೊಳ್ಳೋದು ಮಾತ್ರ ಕೆಲಸ ಬಿಟ್ಟು ಎಲ್ಲ ಕೆಲಸನ ಮಾಡಿನೇ ನಾನು ಬಂದಿದ್ದೆ. ನಾನು ಫಸ್ಟಿಗೆ 1-2 ಲೋಟ ಮಜ್ಜಿಗೆ ಕುಡ್ಕೊಂಡೆ, ಯಾಕಂದರೆ ನಾನು ನೀರು ತರೋದನ್ನು ಮರೆತು ಬಿಟ್ಟಿದ್ದೆ. ಹಾಗಾಗಿ ಮಧ್ಯಾಹ್ನ 1:15ಗೆ ಊಟಕ್ಕೆ ಬಂದ್ವಿ. ಅಮ್ಮ ಅನ್ನ ಮಾಡಿದರು, ಹಾಗೆಯೇ ಶ್ರೇಯುಗೆ ಅಂತ ಸೆಂಡಿಗೆ ಮತ್ತು ಹಪ್ಪಳ ಕರಿತಾಯಿದ್ರು. ಇವತ್ತು ಹುರುಳಿ ಸಾರು ಮಾಡಿದರು, ಹಾಗೆಯೇ ಮಾವಿನಕಾಯಿ ಹಸಿ ಮಾಡಿದರು. ಇದು ಚೆನ್ನಾಗಿತ್ತು. ಆವತ್ತು ಒಂಥರ ಮಾಡಿದ್ರಲ್ಲ, ಇವತ್ತು ಬೇರೆ ಥರ ಮಾಡಿದರು. ಹಾಗೆ ಮಾವಿನಕಾಯಿ ಹೊಸ ಉಪ್ಪಿನಕಾಯಿ ಕೂಡ ಹಾಕಿದರು. ಈಗ ಊಟ ಮಾಡಬೇಕು. ರೇಣುಕಕ್ಕರಿಗೆ ನಾನು ಊಟನ ಹಾಕ್ಕೊಟ್ಟೆ, ಅವಳು ಅವರಿಗೆಲ್ಲ ಊಟ ಹಾಕ್ತಾಯಿದ್ಲು. ಹಾಗೆ ಇವಳು ತಂಗಿ ಮಗಳು ಕೂಡ ಬಂದಿದ್ಲು. ಊಟ ಮಾಡುವಂತ ತುಂಬ ಹೇಳಿದೆ, ಊಟ ಬೇಡ ಅಂತ ಹೇಳಿದ್ಲು. ಹಾಗಾದ್ರೆ ಸೆಂಡಿಗೆನಾರು ತಗೋ ಅಂತೇಳಿ ನಾನು ತಟ್ಟೆಯಲ್ಲಿ ಇರೋದನ್ನೇ ಅವಳಿಗೆ ಕೊಟ್ಟೆ. ಶ್ರೇಯುದ್ ಕೂಡ ಊಟ ಆಗಿತ್ತು. ನನಗಂತೂ ಒಳಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು, ಆ ಥರ ಸೆಕೆ ಇತ್ತು. ಹಾಗಾಗಿ ನಾನು ಕೆಲಸದವ್ರು ಯಾರಾದರೂ ಬಂದರೆ ನಾನು ಹೆಚ್ಚಾಗಿ ಹೊರಗೆ ಅವ್ರ ಜೊತೆ ಮಾತಾಡ್ತಾ ಊಟ ಮಾಡೋದು ಜಾಸ್ತಿ. ಪಾಪ ಅವ್ರಿಗೆ ನಾಚಿಕೆ ಆಗುತ್ತೆ ಏನೋ ಗೊತ್ತಿಲ್ಲ. ನಾನಂತೂ ಅವ್ರ ಜೊತೆಗೆ ಕೂತ್ಕೊಂಡು ಈ ಥರ ಊಟ ಮಾಡೋದು. ನಾಚಿಕೆ ಮಾಡ್ಕೋಬೇಡಿ, ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡಿ ಅಂತ ಹೇಳ್ತಾ ಇದ್ದೆ. ರೇಣುಕಕ್ಕ ಅವರೆಲ್ಲರಿಗೂ ಊಟ ಹಾಕಿ ಕೊಡ್ತಾ ಇದ್ಲು. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಾಗೆ ಮತ್ತೆ ಗೇರ್ ಪ್ಲಾಟಿಗೆ ಹೋದ್ವಿ. ಬಂದಾಗ 4:15 ಏನೋ ಆಗಿತ್ತು. ಆಮೇಲೆ ನಾನು ವ್ಲಾಗ್ನ ಮುಂದುವರಿಸಲಿಲ್ಲ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.